ಬಿಗ್ ಬಾಸ್ ಸೀಸನ್ 11 ಫಿನಾಲೆ ತುಂಬಾ ಗ್ರ್ಯಾಂಡ್ ಆಗಿತ್ತು ಮತ್ತು ತುಂಬ ಸ್ಪೆಷಲ್ ಆಗಿ ಕೂಡಿತ್ತು. ಈ ಒಂದು ಫಿನಾಲೆ ವೇದಿಕೆ ಮೇಲೆ ಸುದೀಪ್ ಅವರು ಕಣ್ಣೀರು ಹಾಕಿದಂಥ ಸಂದರ್ಭ ಕೂಡ ಒದಗಿ ಬಂದಿತ್ತು. ಅದಕ್ಕೆ ಕಾರಣ ಯುವಾನ್ ಅನ್ನೋ ಈ ಒಂದು ಚಿಕ್ಕ ಬಾಲಕ ನಮ್ಮ ಜೊತೆಗಿದ್ದಾನೆ. ಯುವಾನ್, ಸುದೀಪ್ ಸರ್ನೇ ಕಣ್ಣೀರು ಹಾಕ್ಸ್ಬಿಟ್ಟೆ, ಡ್ಯಾನ್ಸ್ ಮಾಡಿದೆ ಅವ್ರ ಮುಂದೆ, ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದ್ದ ಅವ್ರ ಮುಂದೆ? ಅವ್ರ ಮುಂದೆ ಫಸ್ಟ್ ಟೈಮ್ ಮಾಡಿದ್ದು. ನಾನು ಅವ್ರಿಗಿಂತ ನೋಡೋಕ್ಕೆ ಶೂಟಿಂಗ್ ಇಂಥ ಮುಂಚೆ ನಾನು ಫುಲ್ಲು ಈಗರಾಗಿದ್ದೆ. ನಾನು ಯಾವಾಗ ನೋಡ್ತೀನಿ ಅಂತ ಫುಲ್ಲು ಖುಷಿ ಆಗಿತ್ತು ನನಗೆ, ನಾನು ಅವ್ರ ಮುಂದೆ ಡ್ಯಾನ್ಸ್ ಮಾಡ್ತೀನಿ ಅಂತ. ಓಕೆ, ಫಸ್ಟ್ ಟೈಮ್ ಅವ್ರ ಮುಂದೆ ಡ್ಯಾನ್ಸ್ ಮಾಡಿದೆ, ಕಣ್ಣೀರು ಹಾಕ್ಸ್ಬಿಟ್ಟು, ಆಮೇಲೆ ಬಂದು ನಿನ್ನ ಎತ್ಕೊಂಡ್ರು, ಆಮೇಲೆ ನಿನ್ಗೆ ಹಾರೈಸಿದ್ರು, ಆಮೇಲೆ ಜೊತೆಗೆ ನಿನ್ಗೊಂದು ಗಿಫ್ಟು ಕೊಟ್ರು ಅಲ್ವಾ? ನನಗೆ ಫುಲ್ ಖುಷಿ ಆಯಿತು ಅವ್ರು ಹಂಗೆ ಮಾಡಿದಾಗ. ನನ್ನ ಬಾಲ್ಯನ ಮತ್ತು ನಾನು ಆಗಿದ್ದಕ್ಕೆ ನಾನು ನಿಮಗೆ ಟ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದ್ರು. ಆವಾಗ ನಾನು ಫುಲ್ ಖುಷಿ ಆಗ್ಬಿಟ್ಟೆ. ಮತ್ತು ಮುಂದೆ ಚೆನ್ನಾಗಿ ಬೆಳೀರಿ ಅಂತಲೂ ಹೇಳಿದ್ರು. ಓಕೆ, ಏನು ಗಿಫ್ಟ್ ಕೊಟ್ಟರು ನಿಮಗೆ? ಅವ್ರ ಕೈಯಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಬ್ರಾಸ್ಲೆಟ್ನೇ ಬಿಚ್ಕೊಟ್ರು. ಸೊ ಏನು ಇದಕ್ಕೆ ಎಷ್ಟು ಬೆಲೆ ಏನಂತ, ಅಥವಾ ಯಾವುದ್ರದ್ದು ಏನಂತ ಗೊತ್ತಿದೆಯಾ ಅದ್ರ ಬಗ್ಗೆ? ಇದ್ರದ್ದು ಬೆಲೆ ಎಷ್ಟು ಅಂತ ನಂಗೆ ಗೊತ್ತಿಲ್ಲ, ಆದರೆ ಸುದೀಪ್ ಸರ್ ಕೊಟ್ಟಿರೋದ್ರಿಂದ ಇದು ಫುಲ್ ನನಗೆ ಪ್ರೈಸ್ಲೆಸ್. ಓಕೆ, ಮತ್ತೇನಂತ ಹೇಳಿದ್ರು ಸುದೀಪ್ ಸರ್? ಬೇರೆ ಏನಾದರೂ? ಬೇರೆ ಇನ್ನೇನಿಲ್ಲ, ಫುಲ್ಲು ಖುಷಿಯಾಗಿದ್ರು. ನಾನು ಡ್ಯಾನ್ಸ್ ಮಾಡಬೇಕಾದ್ರೆ ಫುಲ್ ಹತ್ತಿದ್ರು. ನನಗೆ ಅದನ್ನು ನೋಡಿ ಫುಲ್ ಹತ್ತಿದ್ರಲ್ಲ ಅಂತ ನನ್ನ ಈ ಪ್ರೌಡ್ ಆಯಿತು ನನ್ನ ಮೇಲೆ. ಇವನ್, ಏನು ಓದ್ತಾ ಇದೆಯಾ? ನಿಮ್ದು ಊರು ಯಾವರು? ನಿಮ್ಮ ಪೂರ್ತಿ ಹೆಸರು ಏನಪ್ಪ? ನನ್ನ ಪೂರ್ತಿ ಹೆಸರು ಯುವನ್ ಕುಮಾರ್ ಎಸ್ಕೆ. ನಮ್ಮೂರು ತುಮಕೂರು ಡಿಸ್ಟಿಕ್, ಚಿಕ್ಕನಕ್ನಳ್ಳಿ ತಾಲೂಕು, ಶೆಟ್ಟಿಕೆರೆ. ನಾನು 4th ಸ್ಟ್ಯಾಂಡರ್ಡ್ ಪಬ್ಲಿಕ್ ಸ್ಕೂಲ್, ಇಲ್ಲೇ ಟಿ ದಾಸರಳ್ಳಿಲಿರೋದು. ಈಗ ಸುದೀಪ್ ಸರು ಇನ್ನೂ ಒಂದು ಮಾತು ಹೇಳಿದರು, ನೀನು ವೇದಿಕೆ ಮೇಲೆ ನಿನಗೆ ತಾಯಿ ಸಿಕ್ಕರಪ್ಪ, ನನಗೆ ಆ ಅವಕಾಶ ನನಗಿಲ್ಲ, ನೀನು ತುಂಬ ಚೆನ್ನಾಗಿ ಬೆಳಿ, ಮುಂದಿನ ದಿನದಲ್ಲಿ ಒಳ್ಳೇದಾಗಲಿ ಅಂತ ಹಾರೈಸಿದರು. ಈ ಮಾತು ನಿಮ್ಗೆ ಹೆಂಗೆ, ಏನು ಅನಿಸುತ್ತೆ? ಫುಲ್ಲು ಚೆನ್ನಾಗಿತ್ತು. ಅವರಮ್ಮ ಪರ್ಫಾರ್ಮೆನ್ಸ್ ಮಾಡಿದ್ರಿಂದ ಅವ್ರಿಗೆ ಅಳು ಬರ್ಸಂಗೆ ನಾನು ಮಾಡಿದ್ದೀನಿ. ನನಗೆ ಅದು ಇಷ್ಟ, ಪ್ರೌಡ್ ಫೀಲ್ ಆಯಿತು. ಓಕೆ, ಈ ಮೊದಲು ಅಂದರೆ DKDಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ, ಆ ಸಂದರ್ಭದಲ್ಲಿ ಶಿವಣ್ಣ ಅವ್ರ ಎದುರಿಗೇನು ಡ್ಯಾನ್ಸ್ ಮಾಡಿದ್ರಿ. ಶಿವಣ್ಣ ಅವ್ರನ್ನ ಮೀಟ್ ಮಾಡಿದ್ರಿ ಅವತ್ತು. ಶಿವಣ್ಣ ಅವ್ರು ಏನು ಹೇಳಿದ್ರು ಅವಾಗ? ಶಿವಣ್ಣನು ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಯಾ, ಹಂಗೆ ಮಾಡ್ದು ಅಂತ ಅವರು ನನಗೆ ಹಾರೈಸಿದ್ರು. ಮತ್ತು ಹಂಗೆ ಮುಂದೆ ಬೆಳಿ ಅಂತಲೂ ಹೇಳಿದ್ರು. ಓಕೆ, ಈಗ ಶಿವಣ್ಣ ಅವರು ಹುಷಾರಿರಲಿಲ್ಲ, ಅಮೇರಿಕಕ್ಕೆ ಹೋಗಿ ಸರ್ಜರಿ ಮಾಡಿಸ್ಕೊಂಡು ಈಗ ವಾಪಸ್ ಬಂದಿದ್ದಾರೆ, ಹುಷಾರಾಗಿ ವಾಪಸ್ ಬಂದಿದ್ದಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಹುಷಾರಾದರು ಅಂತ ಸ್ವಲ್ಪ ಖುಷಿ ಆಯಿತು. ಮತ್ತೆ ಯಾವಳಾದರೂ ಮೀಟ್ ಮಾಡ್ತೀನಿ, ನಾನು ಮೀಟ್ ಮಾಡ್ಬೇಕನ್ನಂತ ಅನಿಸ್ತಿದೆ. ಓಕೆ, ಇನ್ನೂ ಒಂದು ವಿಶೇಷ ಏನಂದರೆ, ಈ ಬಿಗ್ ಬಾಸ್ 11ರ ವಿನ್ನರು ಗೊತ್ತಲ್ವ, ಹನುಮಂತ್ ಅವ್ರು ವಿನ್ ಆಗಿದ್ದಾರೆ. ಏನನ್ಸುತ್ತೆ ವಿನ್ನರ್ ಹನುಮಂತ್ ಅವ್ರ ಬಗ್ಗೆ ಏನೋ ಹೇಳಿ? ಹನುಮಂತು ವಿನ್ ಆಗಿರೋದು ನಂಗೆ ಫುಲ್ ಇಷ್ಟ. ಅವರು ನನ್ನ ಫೇವ್ರೆಟ್ ಬಿಗ್ ಬಾಸ್ ಸೀಸನ್ 11ಅಲ್ಲಿ. ಮತ್ತು ಅವರು ಟಾಸ್ಕ್ ಎಲ್ಲ ಮಾಡ್ತಿದ್ದಿದ್ದು ಮೈಂಡ್ ಯೂಸ್ ಮಾಡಿ ಮಾಡ್ತಿದ್ರು, ಅದು ನಂಗೆ ಫುಲ್ ಇಷ್ಟ ಆಗ್ತಿತ್ತು. ಓಕೆ, ಬಿಗ್ ಬಾಸ್ ಒಂದು ವೇಳೆ ಹನುಮಂತ್ ಅವ್ರು ಗೆಲ್ಲದೆ ಇದ್ದರೆ ಮತ್ತು ಬೇರೆ ಯಾರು ಗೆಲ್ಬೋದಿತ್ತಂತ ಅನಿಸುತ್ತೆ ನಿಮಗೆ? ನನಗೆ ಹನುಮಂತು ಇಲ್ಲ ಅಂದಿದ್ದರೆ ತ್ರಿವಿಕ್ರಮು ಅಥವಾ ಯಾರಾದರೂ ಧನ್ರಾಜು. ಓಕೆ, ಸುದೀಪ್ ಸರ್ ಕೊಟ್ಟಂಥ ಪ್ರೈಸ್ಲೆಸ್ ಗಿಫ್ಟು ಹೇಗೆ ಕಾಪಾಡ್ಕೊತೀರಿ, ಹೆಂಗೆ ಇಟ್ಕೊತೀರಾ, ಏನಂತಂದು? ಒಂದು ಫ್ರೇಮ್ ಮಾಡಿಸ್ತೀವಿ, ಮತ್ತು ಫುಲ್ಲು ನನ್ನ ಲೈಫ್ ಲಾಂಗ್ ಇದು ನನ್ನ ಜೊತೆಲಿ ಇರುತ್ತೆ. ಓಕೆ, ಈ ಮೂಲಕ ಪಬ್ಲಿಕ್ ಟಿವಿ ಮೂಲಕ ಸುದೀಪ್ ಸರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಮೂಲಕ? ಥ್ಯಾಂಕ್ಸ್ ಸರ್, ಇದನ್ನು ಕೊಟ್ಟಿದ್ದಕ್ಕೆ. ನನಗೆ ಇದನ್ನು ನನ್ನ ಲೈಫ್ ಲಾಂಗ್ ಫುಲ್ ಇಟ್ಕೊಂಡಿರ್ತೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಒಳ್ಳೇದಾಗಲಿ ಯುವನ್, ನಮ್ಮ ಕಡೆಯಿಂದನೂ ಕೂಡ ನಿಮಗೆ ಒಳ್ಳೇದಾಗಲಿ. ಇದಿಷ್ಟು ಏನಂದರೆ ಬಿಗ್ ಬಾಸ್ ಸೀಸನ್ 11 ಫಿನಾಲೆ ವೇದಿಕೆ ಮೇಲೆ ಸುದೀಪ್ ಮತ್ತು ಸಾಕಷ್ಟು ಜನರ ಕಣ್ಣೀರು ಏನಂದರೆ ಭಾವುಕವಾದಂಥ ಒಂದು ಸಂದರ್ಭಕ್ಕೆ ಕಾರಣ ಆದಂಥವ್ರು. ಆ ಒಂದು ಪರ್ಫಾರ್ಮೆನ್ಸ್ಗೆ ಎಲ್ಲರೂ ಕೂಡ ಫಿದಾ ಆದಂಥ ಸಂದರ್ಭ ಯುವನ್ ಅವರ ಒಂದು ಡ್ಯಾನ್ಸನ್ನು ನೋಡಿರ್ತಕ್ಕಂಥದ್ದು.
ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.